ಹ್ಮ್ ರಾಜಸ್ಥಾನ್ ಗುಜರಾತ್. ನನ್ ಕಡೆಯಿಂದ ಪ್ಲೇಯರ್ ಟು ವಾಚ್ ಔಟ್ ರಾಜಸ್ಥಾನ್ದು ಸೂರ್ಯವಂಶಿ. ಹೇಳಿ ಹೇಳಿ. ಪ್ಲೇಯರ್ ಯಾವಾಗ T20 ಮೈಂಡ್ ಸೆಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ, ಯಾವಾಗ ಒಬ್ಬ ಬೌಲರ್ ಅದನ್ನ ಅಬ್ಸರ್ವ್ ಮಾಡಿ ಟೆಸ್ಟ್ ಲೆಂತ್ ಬೌಲಿಂಗ್ ಆಗ್ತಾರೆ, ಡೆಫಿನೆಟ್ಲಿ ವಿಕೆಟ್ ಬಿದ್ದೇ ಬೀಳುತ್ತೆ. ಇದು ಗುಜರಾತ್ ಸ್ವಲ್ಪ ಚೇಂಜಸ್ ಹೇಳಬೇಕಿಲ್ಲ. ಟಾಪ್ 3 ಓಕೆ. ಆಮೇಲೆ ಆಮೇಲೆ ಅದು ಬ್ಯಾಟಿಂಗ್ ಲೈನ್ ಅಪ್ ಅಲ್ಲ. ಶಾರುಖ್ ಖಾನ್, ಟಿವಾಟಿಯಾ, ಸುಂದ್ರ ಓಕೆ, ಆಕ್ಚುಲಿ ಒಳ್ಳೆ ಬ್ಯಾಟ್ಸ್ಮನ್. ಬಟ್ T20 ಅಂತ ಬಂದ್ರೆ ಸ್ವಲ್ಪ ಕಷ್ಟ, ಬಿಗ್ ಹಿಟ್ಟಿಂಗ್ ಬೇಕು. ಗ್ಲೀನ್ ಫಿಲಿಪ್ಸ್ ಇದಾರೆ ಅಲ್ಲಿ, ಜೇಸನ್ ಹೋಲ್ಡರ್ ಅವ್ರು ಆಡಿಸ್ಲೇಬೇಕು. ಯಾರ್ ಬದ್ಲಿಗೆ ತರ್ತಾರೋ ಗೊತ್ತಿಲ್ಲ, ಜೇಸನ್ ಹೋಲ್ಡರ್ ಬರ್ಬೇಕು. 3 ಫಾಸ್ಟ್ ಬೌಲರ್ಸ್ ಅವ್ರು ಕರೆಕ್ಟ್ ಆಗಿದ್ದಾರೆ, ಪ್ಲಸ್ ಸಪೋರ್ಟಿಂಗ್ ಬೌಲರ್ ಆಗಿ ಅಶೋಕ್ ಶರ್ಮಾ. ಬೇಕಾದ್ರೆ ಅಶೋಕ್ ಶರ್ಮಾ ಸ್ಪಿನ್ ಟರ್ನ್ ಇದ್ರೆ ಅಶೋಕ್ ಶರ್ಮಾ ಡ್ರಾಪ್ ಮಾಡಿ ಅವ್ರು ಸಾಯಿ ಕಿಶೋರ್ನ ತರ್ಬೋದು. ಇಲ್ಲ ಸ್ಪಿನ್ನಿಗೆ ಹೆಲ್ಪ್ ಇಲ್ಲ ಅಂದ್ರೆ ಅದೇ ಬೌಲಿಂಗ್ ಕಂಟಿನ್ಯೂ ಮಾಡೋದು ಒಳ್ಳೇದು ಅವ್ರಷ್ಟೇ. ರಾಜಸ್ಥಾನ್ ಪರವಾಗಿ ಮಾತಾಡ್ಬೇಕು ಅಂದ್ರೆ ಅವ್ರಿಗೂ ಏನು ಅಂತ ಚೇಂಜಸ್ ಬೇಡ. ಬೌಲಿಂಗ್ ಲೈನ್ ಅಪ್ ಆಕ್ಚುಲಿ ಅವರು ಬ್ರಿಜೇಶ್ ಶರ್ಮಾ ಅಂತಿದ್ದಾರೆ ನೋಡಿ, ಯಾರು ಕರ್ಕೊಂಡ್ ಬಂದ್ರು ಅವ್ರನ್ನ ಗೊತ್ತಿಲ್ಲ, ಒಳ್ಳೆ ಐಡೆಂಟಿಫೈ ಮಾಡಿದ್ದಾರೆ. ಯಾವ್ದೇ ಡೊಮೆಸ್ಟಿಕ್ ಆಡಿಲ್ಲ ಅವರು. ಬೆಂಗಾಲ್ ಪ್ರೀಮಿಯರ್ ಲೀಗ್ ಒಂದು ಆಡಿದ್ದಾರೆ ಬಿಟ್ರೆ ಇನ್ ಯಾವ್ದು ಆಡಿಲ್ಲ. ಅದೊಂದು ಒಳ್ಳೆ ಐಡೆಂಟಿಫೈ ಮಾಡ್ತಂದಿದ್ದಾರೆ. ಅದೊಂದು ಹ್ಯಾಟ್ಸ್ ಆಫ್. ಅವರು ಟ್ಯಾಲೆಂಟ್ ಯಾರು ಸ್ಕೌಟ್ ಇದಾರೆ ಅವರಿಗೆ. ಬಟ್ ಅದ್ ಬಿಟ್ರೆ ಇನ್ನೇನ್ ಬ್ಯಾಟಿಂಗು ಸಖತ್ತಾಗಿದೆ ಅವ್ರದ್ದು. ಓಕೆ. ಓವರ್ಸೀಸ್ ಪ್ಲೇಯರ್ಸ್ ಯಾರು ಆಡಿಸ್ಬೋದು ಈ ಸರಿ ಅಂತ? ರಾಜಸ್ಥಾನ್ ಅದೇ ಸೇವ್ ಕಾರ್ತಿಕ್, ಮಾಡ್ತಾರೆ. ಯಾರೋ ಹೆಟ್ಮೇಯರು ಯಾರು ಆಡ್ಸಿದ್ರೆ ಹೆಟ್ಮೇಯರು, ಡೊನಮ್ ಫೆರರಿ. ಅವ್ರು ಆಕ್ಚುಲಿ ಡೊನಮ್ ಫೆರರಿ ಇದಕ್ಕೆ ಇಂಪ್ಯಾಕ್ಟ್ ಅಲ್ಲಿ ಬರೋರಿದ್ರು, ಅವ್ರು ಹೊಡೆದಿ ಸ್ಕೋರಿಂಗ್ ಇಂಪ್ಯಾಕ್ಟೇ ಬೇಡ ಅಂದ್ರು. ಅದೇ ಆಂಡ್ರಿ ಬರ್ಜರ್, ಆರ್ಚರ್, ಹೆಟ್ಮೇಯರು, ಅದೇ ಫೆರರಿ, ಡೊನಮ್ ಫೆರರಿ. ಇದು ನಿಮ್ ಪ್ರಿಡಿಕ್ಷನ್ ಹೇಳಲೇ ಇಲ್ಲ. ಮ್ಯಾಚ್ ನಂದಿದಲ್ಲಿ ಮ್ಯಾಚ್ ವಿನ್ನರ್ ನಾನು GT ಪರವಾಗಿ ಹೋಗ್ತೀನಿ. ನನ್ GT ಪ್ರಿಡಿಕ್ಷನ್. ನಾನು ಅವಾಗ್ಲೇ ಪ್ಲೇಯರ್ ಟು ವಾಚ್ ಔಟ್ ಸೂರ್ಯವಂಶಿ ಹೇಳಿರೋದು. ಆಬ್ವಿಯಸ್ಲಿ ನಾನು ರಾಜಸ್ಥಾನ್ ರಾಜಸ್ಥಾನ್ ಪರವಾಗಿ ಹೋಗ್ತೀನಿ. ಓಕೆ. ನಮ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಸಿರಾಜು, ಮ್ಯಾಚ್ ವಿನ್ನಿಂಗು ಗುಜರಾತ್.